ಅವ್ರಿಗೆ ನಾನು ಮನೇಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಸೊ ನಾನು ಮನೇಲಿ ಕೆಲಸ ಮಾಡಲ್ವಾ, ಸೊ ಇದೆಲ್ಲ ಏನು ಮನೆ ಕೆಲಸ ಅಲ್ವಾ, ಸೊ ಹಿಂಗೆ ಹೇಳ್ತಾರಪ್ಪ ಕೆಲಸ ಮಾಡಲ್ಲ ಅಂತ. ನಾನು ಲಾಗ್ ನೋಡಿ ಗೊತ್ತಾಗುತ್ತೆ ನಾನು ಕೆಲಸ ಮಾಡ್ತೀನೋ ಇಲ್ಲೋ ಅಂತ ಅಂದ್ಬಿಟ್ಟು. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಸೊ ಬೆಳಗ್ಗೆ ನನ್ನ ಹಸ್ಬೆಂಡ್ ಬೋರ್ಡ್ ತಲೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಆಗಿರೋ ವಿಷಯ ಮಾತಾಡ್ತಾ ಇದ್ದೀವಿ, ಕೇಳಿ. ಇದೇನ್ರಿ ಇಲ್ಲಿ ಏನಿದು ಸ್ಟಿಚಸ್ ಹಾಕಿದಾರ ಇಲ್ಲಿ? ಇವಾಗ ಏನು ಹಾಕಿಲ್ಲ, ಮತ್ತಿನ್ಯಾವಾಗ ಹಾಕಿದ್ದು? ನಾನು ಚಿಕ್ಕ ವಯಸ್ಸಿನಲ್ಲಿ ಏನಾಗಿತ್ತು? ಸಿಂಪಲ್ ಆಗಿ ಉಯ್ಯಾಲಾಡ್ತಾ ಕಲ್ಲಿಗೆ ಬಿಚ್ಚಿ ಆಡ್ತಿದ್ದೆ. ಓಹೋ, ಅಲ್ಲ ಎದುರುಗಡೆ ಕಲ್ಲಿದ್ದಾಗ ಉಯ್ಯಾಲೆ ಯಾಕೆ ಆಡಕ್ ಹೋಗಿದ್ರೆ? ಹಿಂದಗಡೆ ಇತ್ತು ಕಲ್ಲು, ಎದುರುಗಡೆ ಇರಲಿಲ್ಲ. ಹಿಂದ್ಗಡೆ ಕಲ್ಲಿದೆ ಅಂದಾಗ ನೋಡ್ಕೊಂಡು ಆಗ್ಬಿಡ್ತೇನೆ. ಕಣ್ಣಿಲ್ವಲ್ಲ ಕಲ್ಲಿತ್ತು ಅಂತ. ಅಲ್ಲ ಉಯ್ಯಾಲಲ್ಲಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ಹಿಂದ್ಗಡೆ ಕಲ್ಲಿದೆ ಅಂತ ಗೊತ್ತಾಗಲ್ಲ? ಎಲ್ಲ ಗೊತ್ತಿತ್ತು. ಕೆಳಗಡೆ ಬಿದ್ದಿದ್ದ ಹೊಡ್ತಿತ್ತು, ಕಲ್ಲು ಕೆಳಗಡೆ ಇದ್ದಿದ್ದ. ಹೋಗಿ ಉಯ್ಯಾಲೆ ರಿಟರ್ನ್ ಬಂದು ತಲೆ ಮಾತ್ರ ಅಲ್ಲಿ ಹೋಗಿತ್ತು. ಬೊಕ್ಕ ಬೊಕ್ಕ ಎಷ್ಟು? 8 ಸ್ಟಿಚಸ್ಸಾ? ಬಾಬಾ, ಅದಕ್ಕೆ ಕೂದಲೇ ಬೆಳೆದಿಲ್ಲ ಅಲ್ಲಿ. 4ನೇ ಕ್ಲಾಸಲ್ಲಿ 8 ಆಕ್ಚುಲಿ ಅದು ಇಲ್ಲಿ ಇದ್ದಿದ್ದು. 4ನೇ ಕ್ಲಾಸಿಂದ ಬೆಳೀತಾ ತಲೆ ದೊಡ್ಡದಾಗಿದೆ, ಇಲ್ಲಿ ಬಂದು ಇನ್ನೊಂದ್ ಸ್ವಲ್ಪ ತಲೆ ದೊಡ್ಡದಾಗಿದ್ರೆ ಇಲ್ಲಿ ಬಂದ್ಬಿಟ್ಟಿರೋದು ಸ್ಟಿಚಸ್. ಇಲ್ಲ ಅಷ್ಟೇ, ಇನ್ನೇನು ಬೆಳೆಯಲ್ಲ. ಅದಕ್ಕೆನಾ ಅವಾಗ ಒಂಥರ ಸೈಕೋ ಥರ ಆಡೋದು. ಎಲ್ಲಿ ಹಿಂಗೆ ಆಡೋದು ಸೈಕೋ ಥರ. ಅಯ್ಯೋ, ಅಪರಿಚಿತರು ಪಾರ್ಟ್ 3. ಅದೇ ಮೆಮೊರಿ ಲಾಸ್ ಇಲ್ಲಲ್ಲ? ಇದೆಯಾ? ನಾನಾ? ನನಗೆ ನೀವು 50,000 ಕೊಡ್ಬೇಕಾಗಿತ್ತು, ಕೊಡ್ರಿ. ಇಲ್ಲ ನಾನು ನಿಮ್ಮ ಫ್ರೆಂಡ್ 50,000 ಕೊಡ್ಬೇಕಿತ್ತು, ಕೊಡ್ರಿ ನನಗೆ 50,000. ನೀನೇನು ಹೇಳಿದೆ? ನಾನು ನಿಮ್ಮ ಫ್ರೆಂಡ್ 50,000 ಕೊಡ್ಬೇಕಿತ್ತು ಅಂದೆಲ್ಲ, ಕೊಡು. ಇಲ್ಲ ನೀವು ನನಗೆ ಕೊಡ್ಬೇಕಾಗಿತ್ತು 50,000. ನಿಮ್ಮ ಫ್ರೆಂಡ್ ನಾನು 50,000 ಕೊಡ್ಬೇಕಿತ್ತು ಅಂತಂದೆ, ಕೊಡು 50,000. ಇಲ್ಲ ರೀ, ನೀವು ಕೊಡ್ಬೇಕಾಗಿತ್ತು ನಂಗೆ 50,000 ಕೊಡಿ. ಬರ್ದಿಟ್ಕೊಳ್ಳಿ, ಈ ಸಲ ಒಬ್ಳೆ ಹೋಗ್ಬೇಡ ಕೆಳಗಡೆ. ಈ ಸಲ ಕರೆಂಟ್ ಹೊಡೆದಾಗ ಕೊಡ್ತೀನಿ. ಯಪ್ಪ, ನನ್ನ ಹಸ್ಬೆಂಡ್ ಬಲೆ ಡೇಂಜರ್, ಹುಷಾರಾಗಿರ್ಬೇಕು. ನನ್ಗೇನಾದ್ರು ಆದ್ರೆ ಕಾರಣ ನನ್ನ ಗಂಡನೇ, ಈ ಸೈಕೋ ಪರ್ಸನ್ನೇ. 3 ವರ್ಷ ಆಗೋಗಿದೆ. ಈ 3 ವರ್ಷದ ನಾನು ಹೇಗಿದ್ದೀನಿ ಅಂದ್ರೆ, ನನ್ನಂಥ ಹೆಣ್ಣು ಈ ಪ್ರಪಂಚದಲ್ಲಿ ಹುಟ್ಟಲ್ಲ ಬಿಡಿ. ಪ್ರತಿಯೊಂದು ಹೆಣ್ಣು ಹಂಗೆ ಹೇಳ್ಕೊತಾಳೆ. ಅದೇ ಗ್ರೇಟ್ನೆಸ್. ಯಾರು ಹೆಣ್ಮಕ್ಳು ಸಾಧನೆ ಬಗ್ಗೆ ಯಾರು ಮಾತಾಡಲ್ಲ, ಅದಕ್ಕೆ ಹೆಣ್ಮಕ್ಳೇ ಮಾತಾಡ್ಕೊತೀವಿ. ಅರ್ಥమైందా? ನನಗೂ ಸ್ಟಿಚಸ್ ಆಗಿತ್ತು ಗೊತ್ತಾ, ಇಲ್ಲಿ ಕಣ್ಣತ್ರ. ಏನಾಗಿತ್ತು ಅಂದ್ರೆ, ನಾನು ಹೇಳ್ತೀನಿ ರೀ. ನಮ್ಮ ಮನೆಗೆ ವಿಜಯನ ಅಂತ ಒಬ್ರು ಇದ್ದಾರೆ. ಅವರು TVS ಹಾಕೊಂಡ್ ಬಂದಿದ್ರು, ಅವ್ರ ಫ್ರೆಂಡ್ದು. ಸರಿ, ನಾನು ಒಂದು ರೌಂಡ್ ಹಾಕ್ತೀನಿ ಅಂತಂದೆ. ಮನೆ ಹಿಂದ್ಗಡೆನೆ ಗ್ರೌಂಡ್ ಇತ್ತು, ಜಾಗ ಇತ್ತು ರೌಂಡ್ ಹಾಕಕ್ಕೆ. ಅಲ್ಲಿ ರೌಂಡ್ ಹಾಕೊಂತೀನೇನೋ ಅಂತ ಅಂದ್ಬಿಟ್ಟು ಕೊಟ್ಟವ್ರೆ. ಆಯ್ತಾ, ನಾನು ಅಲ್ಲಿ ರೌಂಡ್ ಹಾಕಿದ್ದೀನಿ, 2-3 ರೌಂಡ್ ಹಾಕಿದ್ದೀನಿ. ನಂಗೆ ಅಲ್ಲಿ ಓವರ್ ಕಾನ್ಫಿಡೆಂಟ್. ಏನು ಇಲ್ಲೇ ಸುತ್ತಾಡೋದು, ಹೋಗೋಣ ರೋಡ್ಗೆ ಅಂತ ಅಂದ್ಬಿಟ್ಟು ರೋಡಲ್ಲಿ ಹೋಗಿದ್ದೀನ. ರೋಡಲ್ಲಿ ಉದ್ದಕ್ಕೆ ಹೋಗ್ತಾನೆ ಇದ್ದೀನಿ. ಆ ಕಡೆಯಿಂದ ನೀರ್ ಟ್ಯಾಂಕ್ ಬಂತು. ಅಯ್ಯೋ, ಇದು ಯಾವುದೋ ದೊಡ್ಡ ಗಾಡಿ ಬರ್ತಾ ಇದೆಯಪ್ಪ, ನನಗೆ ಭಯ ಆಗುತ್ತೆ. ಏನಕ್ಕೆ ಅದು ಬರೋಕ್ಕಿಂತ ಮುಂಚೆನೆ ತಿರ್ಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ತಿರ್ಗಿಸ್ಕೊಂಡಿದ್ಯಾ? ತಿರ್ಗಿಸ್ಕೊಂಡಿಲ್ಲ ರೀ, ತಿರ್ಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದೀನಿ ಗೊತ್ತಾ, ಹಿಂಗ್ ತಿರ್ಗಿಸಿದೀನಿ, ಎಕ್ಸ್ಲೇಟರ್ ಕೊಟ್ಬಿಟ್ಟಿದೀನಿ. ಗಾಡಿ ನೀರಿತ್ತ ಮೋರಿಲಿ? ಮೋರಿಯಲ್ಲಿ ನೀರಿರ್ಲಿಲ್ಲ. ನಾನು ಆ ಮೋರಿ ಬರ್ತಾನೆ ಇಲ್ಲ, ಹೇಳ್ಬೇಕಂದ್ರೆ ಮೋರಿಯಲ್ಲಿ ಕಾಲು ಬಿದ್ದುಬಿಟ್ಟಿದೆ. ನಾನು ಕಾಲು ಇಟ್ಬಿಟ್ಟಿದ್ದೀನಿ. ನನ್ನ ಮುಖ ಹೋಗಿ ಅಲ್ಲಿ ಜಲ್ಲಿ ಕಲ್ಲಿತ್ತು ಮೋರಿ ಪಕ್ಕದಲ್ಲಿ, ಅಲ್ಲಿ ನನ್ನ ಮುಖ ಹೊಡೆದಿದೆ. ಕಣ್ಣು ನೋಡಿ, ಇಲ್ಲಿ ಲೇಟ್ ಆಗಿದೆ, ಕಣ್ಣು ಮಾತ್ರ ಸೇಫ್ ಆಗಿದೆ. ಸೊ ಹಂಗೆ ನಾನು ಆಮೇಲೆ ಹತ್ಕೊಂಡು ಅಲ್ಲಿ ನಾಗರ ಕಟ್ಟಾಯ್ತು, ಅಲ್ಲ ಹತ್ರ ಕುತ್ಕೊಂಡು ಅದ್ತಾ ಇದ್ದೆ. ಆಮೇಲೆ ಎಲ್ಲರೂ ಬಂದು ಗಾಡಿ ಎತ್ಕೊಂಡು ನನ್ನ ಗಾಡಿಯಲ್ಲಿ ಕರ್ಕೊಂಡ್ಬಂದು, ಆಮೇಲೆ ನಮ್ಮ ಪಕ್ಕದ ಮನೆಯವರು ನನ್ನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ ಸ್ಟಿಚಸ್ ಹೊಲಿಸ್ಬಿಟ್ಟು, ಸೊ 1 ತಿಂಗಳು ಆರಾಮಾಗಿ ಮನೇಲಿ ರೆಸ್ಟ್ ತಗೊಂಡೆ. ಆಮೇಲೆ ಕಾಲೇಜ್ಗೆ ಹೋಗ್ತೀನ, ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಪಾಪ ಆಕ್ಸಿಡೆಂಟ್ ಆಗಿದೆ ಗಾಯತ್ರಿಗೆ ಅಂತ ಅಂದ್ಬಿಟ್ಟು. ನಾನು ಕಾಲೇಜ್ಗೆ ಹೋದ್ರೆ ನಾನು ಬಂದಿದ್ದ ಖುಷಿ ಇಲ್ಲ ಅವ್ರಿಗೆ. ಏನಿ ಮುಖದಲ್ಲಿ ಏನು ಆಗೇ ಇಲ್ಲಲ್ಲ, ಹಂಗೆ ಇದೆಯಲ್ಲ, ಸ್ಟಿಚಸ್ ಎಲ್ಲ ಎಲ್ಲೇ ಹೊಟ್ಟೋಯ್ತು, ಎಷ್ಟು ಚೆನ್ನಾಗಿ ಆಗೋಗ್ಬಿಟ್ಟಿದೆಯಲ್ಲ ಅಂತ ಕೇಳ್ತಾವ್ರು ಅವರು. ಚೆನ್ನಾಗಿರೋದು ಪ್ರಾಬ್ಲಮ್ ಅಂತ ನಾನು ಕೇಳ್ತಾ ಇದ್ದೆ. ಅವರು ಸೈಕೋಗಳು, ನಾವೆಲ್ಲ ನನ್ನ ಫ್ರೆಂಡ್ಸ್ಗಳು ಸೈಕೋಗಳು. ಎಲ್ಲೇ ಹೊಟ್ಟೋಯ್ತು ಸ್ಟಿಚಸ್. ಇನ್ನು ನನ್ನ ಫ್ರೆಂಡ್ ಒಬ್ಳು ಇದ್ದಾಳೆ ನಿಖಿತಾ ಅಂತ, ಅವಳು
ಎಷ್ಟು ಬ್ಲಡ್ ಹೋಗಿರ್ಬೋದು ಗಾಯತ್ರಿಗೆ ಅಂತ ಹೇಳ್ತಾಳೆ. ನಾನು ಒಂದು 5 ml ಹೋಗಿರ್ಬೋದೇನೆ ಅಂತಂದ್ರೆ ಅವಳು ಶಾಂಪು ಪ್ಯಾಕೆಟ್ ಒಂದು 2 ml ಇರುತ್ತೆ, ನಿನ್ ಬರೀ 5 ml ಹೋಯ್ತು ಆಕ್ಸಿಡೆಂಟ್ ಆಗಿದ್ರು ಅಂತ ಹೇಳ್ತಾಳೆ ಅವಳು. ಇಲ್ಲಲೇ ನಿಂಗೆ ಲೀಟರ್ ಗಟ್ಟಲೆ ಹೋಗ್ಬೇಕಾಗಿತ್ತು, ನಿಂಗೆ ಜಸ್ಟ್ ಮಿಸ್ ಆಗ್ಬಿಟ್ಟೈತೆ ಬಿಡು ಅಂತ ಹೇಳ್ತಾ ಇದ್ದೆ ನಾನು. ನಿಧಾನ ಇಲ್ಲೆಲ್ಲ ಹಿಡಿಬೇಕು. ಸೊ ನನಗೂ ಆಕ್ಸಿಡೆಂಟ್ ಆಗಿದೆ. ಮತ್ತೆ ಇಲ್ಲೋಟಿ ಪಟಾಕಿ ಬರುತ್ತಲ್ಲ ರಾಕೆಟ್, ನನ್ನ ಪಾಡು ಹಚ್ದವ್ರಿಗೆ ಯಾರಿಗೂ ಏನೂ ಆಗಿಲ್ಲ, ರಾಕೆಟ್ ಹಚ್ದವ್ರಿಗೆ ಯಾರಿಗೂ ಏನಾಗಿಲ್ಲ. ನನ್ನ ಪಾಡು ನಾನು ಕುತ್ಕೊಂಡಿದ್ದೀನ, ಆ ರಾಕೆಟ್ ಬಂದು ಇಲ್ಲಿ ಕರೆಕ್ಟಾಗಿ ಕಣ್ಣು ಇಲ್ಲೆಲ್ಲದು ಮಾರ್ಕ್ ಆಗಿದೆ ನೋಡಿ, ಕರೆಕ್ಟಾಗಿ ಅಲ್ಲಿ ಹೊಡೆದಿದೆ ರಾಕೆಟ್. ನೋಡ್ತಾ ಹಚ್ತಾ ಇರೋರು ಬೇರೆ, ಅಲ್ಲೂ ಅಷ್ಟು ಜನ ಇದ್ದಾರೆ ರಾಕೆಟ್ ಹಚ್ಚೋ ಕಡೆ. ನನ್ನ ಪಾಡಿಗೆ ನಾನು ಮನೆ ಗೇಟ್ ಹತ್ರ ನಾನು ಕುತ್ಕೊಂಡಿದ್ರೆ ಬಂದು ಕರೆಕ್ಟಾಗಿ ಹೊಡೆದಿದೆ. ಗ್ರಹಚಾರ ಅಂದರೆ ಹಂಗಿರುತ್ತೆ, ಹುಡ್ಕೊಂಡು ಬರುತ್ತೆ, ನಾವು ಹೋಗೋ ಅವಶ್ಯಕತೆ ಇಲ್ಲ, ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ ಅದಕ್ಕೆ ಸೇಫ್ ಆಗಿರಬೇಕು. ಈ ಥರ ನನಗೆ 2-3 ಸರಿ ಕಣ್ಣಿಗೆ ಡೇಂಜರ್ ಆಗಿದೆ. ನನ್ನ ಕಣ್ಣಿಗೆ ಅಪಘಾತ ಆಗೋ ಚಾನ್ಸಸ್ ಇದೆ. 10 ವರ್ಷಕ್ಕೊಂದ್ಸರಿ ಆಗುತ್ತೆ ನನ್ನ ಕಣ್ಣಿಗೆ ಅಪಘಾತ. ಸೊ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಹೆಂಡ್ತಿನ, ಆಯ್ತಾ? ಇದಕ್ಕೆಲ್ಲ ಬಾಯಿ ಬರಲ್ಲ. ನೋಡ್ಕೊಳ್ಳಿ, ನಾನು ಹೆಂಡ್ತಿ ನೋಡ್ಕೊಳ್ಳಿ. ಅಲ್ಲ ಸಾರಿ, ನಿನ್ನ ನೋಡ್ಕೊಳ್ಳ, ನಿನ್ನ ಕಣ್ಣು ನೋಡ್ಕೊಳ್ಳ ಅಂತ ಹೇಳ್ಕೊಳ್ತೆ. ಯಾಕೆ ಸ್ವಲ್ಪ ಓವರ್ ಆಗಿಲ್ಲ? ಕಷ್ಟ. ಸೊ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಇಂಥ ಗಂಡ ಇದ್ರೆ ನೀವೇನು ಮಾಡಿ ಗೊತ್ತಾ? ಏನು ಮಾಡಿ ಗೊತ್ತಾ? ಇದು ಮನೇಲೆ ಚಂಡಿ ಅವತಾರಗಳು ತೆಗೆದ್ಬಿಡ್ಬೇಕು ಪ್ರತಿಯೊಂದಕ್ಕೂ, ಅವಾಗ ಇವರು ಸ್ವಲ್ಪ ಸಮಾಧಾನ ಆಗ್ತಾರೆ. ಇಲ್ಲಾಂದ್ರೆ ಹಿಂಗೆ ಆಡ್ಕೊಂಡು ನಮ್ಮನ್ನ ಚೆನ್ನಾಗಿ ರೇಗಿಸ್ಕೊಂಡಿರ್ತಾರೆ. ನನ್ನನ್ನು ರೇಗಿಸ್ಬೇಕಾದ್ರೆ ಬಹಳ ಇಷ್ಟ ನನ್ನ ಹಸ್ಬೆಂಡ್ಗೆ. ಸೊ ಇರ್ಲಿ, ಸರಿಯಾಗಿ ನೋಡ್ಕೊತೀನಿ ನಿಮ್ಮನ್ನ. ಯಾವಾಗಾದ್ರೂ ಅರ್ಜೆಂಟಾಗಿ ಏನಾದರೂ ಬೇಕು ಅಂತ ಕೇಳ್ತೀರಲ್ಲ, ಅವಾಗ ಹಿಂಗೆ ಆಟ ಆಡಿಸ್ತೀನಿ ಅಂದರೆ ಗಲಗಲ ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ಬೇಕು, ಹಂಗೆ ಆಟ ಆಡಿಸ್ತೀನಿ. ನೋಡ್ತಾ ಇರಿ. ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳು ಹಾಕ್ಬಿಟ್ಟಿದ್ದೀವಿ. ನನ್ನ ಮಗಳು ಒಂದು ಕಡೆ ಇರಲ್ಲ, ನಾವೆಲ್ಲೋದ್ರೂ ಅಲ್ಲಿ ಬರ್ತಾಳೆ. ಹುಷಾರ್ರಿ. ಬಾಯ್ಲಮ್ಮ ಹುಷಾರು ಅಂತ ಅಂದ್ಲು ಅವಳು. ಹರ್ಷಿ ಅಂತೀಯ ನೀವು? ಅಪ್ಪ ಅಮ್ಮನ ಹೆಸರು ಚೆನ್ನಾಗಿ ಕೂಗ್ತಾಳೆ ಅವಳು. ಗಾಯತ್ರಿ ಇನ್ನೂ ಏನು ಲೇ ಅಂತಾಳೆ. ಮೊದಲನೇ ಸಲ ಕರೀತಾರೆ ಓ ಅಂತ ಇದ್ದಾಗ, ಎರಡನೇ ಸಲ ಅಮ್ಮ ಅಂತಾಳೆ, ಕರೀತಾಳೆ ಅಂತ ಆಮೇಲೆ ಲೇ ಗಾಯತ್ರಿ ಲೇ ಅಂತಾಳೆ. ಬರ್ಲೇ ಏ ಅಮ್ಮ ಹೆಸರು ಏನು ಹೇಳಮ್ಮ? ಅಮ್ಮ ಹೆಸರು, ನಿನ್ನ ಹೆಸರಲ್ಲ. ಓಯ್ ಬುಜ್ಜ, ಅಮ್ಮ ಹೆಸರು ಹೇಳು, ಅಮ್ಮ ಹೆಸರು ಹೇಳು, ಅಮ್ಮ ಹೆಸರು ಹೇಳು, ಕೈ ಅಮ್ಮ ಹೆಸರು ಹೇಳು. ಪಾಪಕ್ಕೆ ಜ್ವರ ಬಂದಿದೆ, ಸೊ ಅದಕ್ಕೆ ಅವಳನ್ನು ತೋರಿಸ್ತಾ ಇಲ್ಲ ನಾನು. ಅವಳಿಗೆ ಸಿರಪ್ ಎಲ್ಲ ಹಾಕಿದ್ದೀವಿ. ಇವತ್ತು ಅಂಗನವಾಡಿಗೂ ಕಳಿಸ್ತಾ ಇಲ್ಲ ಅವಳನ್ನ. ಪಾಪ ಜ್ವರ ಬಂದಿದ್ದೆಲ್ಲ, ಮನೇಲಿ ಆರಾಮಾಗಿ ರೆಸ್ಟ್ ಮಾಡಲಿ, ನನ್ನ ಹತ್ರನೇ ಆಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು. ಈಗ ನನ್ನ ಹಸ್ಬೆಂಡು ಹೋಗ್ಬೇಕಂತೆ ಡ್ಯೂಟಿಗೆ. ಸೊ ಅದಕ್ಕೆ ನಾನು ಬೇಗ ಬೇಗ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡ್ಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಶುಕ್ರವಾರ ಮಾರ್ನಿಂಗ್ ನಮ್ಮ ಮನೇಲಿ ಸ್ಪೆಷಲು ಪೊಂಗಲ್ಲು. ಸೊ ಎಲ್ಲ ರೆಡಿ ಮಾಡಿಕೊಂಡು ಪೊಂಗಲ್ ಮಾಡಿದೆ. ಪಾಪುಗೆ ಜಾಮೂನ್ ತಿನ್ನಿಸ್ತಾ ಇದ್ದೀವಿ. ಸೊ ಇನ್ನು ಜಾಮೂನ್ ಖಾಲಿ ಆಗ್ತಾ ಬಂತು, ಸೊ ಅದಕ್ಕೆ ಪಾಪುಗೆ ತಿನ್ನಿಸ್ಬಿಟ್ಟೆ. ಇಲ್ಲಿ ನೋಡಿ, ಇರುವೆಗೆ ಸ್ಪೆಷಲ್ ಊಟ ಇವತ್ತು, ನಾನ್ ವೆಜ್ ಊಟ. ಅದಕ್ಕೆ ಪಾಪ ಇದು ಮಿಡತೆ ಸಿಕ್ಬಿಟ್ಟಿದೆ, ಅದು ನಿಂತ್ಕೊಂಡು ಹೋಗ್ತಾ ಇದೆ. ಬಿಸಿಲಲ್ಲಿ ಬಟ್ಟೆಗಳು ಒಣಗಾಕೋಣ ಅಂತ ಬಂದಿದ್ದೀವಿ. ಯಾವಾಗಲೂ ನಮ್ಮಮ್ಮ ಬಿಸಿಲಲ್ಲೇ ಕರೀತಾರೆ, ಬಾ ಮೇಲ್ಗಡೆ ಹೋಗೋಣ ಬಟ್ಟೆ ಒಣಗಾಕೋಣ ಅಂತ. ಏನು ಮಾಡೋದು ಫ್ರೆಂಡ್ಸ್, ಬಿಸಿಲು ನೋಡಿ ಹೆಂಗಿದೆ. ಆದರೂ ಬೆಚ್ಚಗಿದೆ, ಬಟ್ ಬಿಸಿಲು ಕಾಲು ಸುಡ್ತಾ ಇದೆ. ಬುಜ್ಜ ನೀನು ಮುಟ್ಟಕ್ಕೆ ಹೋಗ್ಬೇಡಮ್ಮ ಏನೇನು. ಸೊ ಫ್ರೆಂಡ್ಸ್, ವಾಷಿಂಗ್ ಮಿಷಿನಲ್ಲಿರೋ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಇವಾಗೆಲ್ಲ ಒಣಗಾಕ್ತಾ ಇದ್ದೀವಿ. ಎಷ್ಟು ಬಟ್ಟೆಗಳಿದ್ದಾವೆ ಅಂದರೆ ನಮಗೆ ಆ ಬಟ್ಟೆಗಳಿಗೆ ಕ್ಲಿಪ್ ಹಾಕೋಕ್ಕೆ ಕ್ಲಿಪ್ಪುಗಳೇ ಖಾಲಿ ಆಗಿದೆ. ಅಷ್ಟೊಂದು ಬಟ್ಟೆಗಳು ಹಾಕ್ಬಿಟ್ಟಿದ್ದೀನಿ ವಾಷಿಂಗ್ ಮಿಷಿನಲ್ಲಿ. ಸೊ ಬಟ್ಟೆಗಳು ತುಂಬ ಇತ್ತು ಅಂತ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟೆ. ಹಾಗೆ ಫ್ರೆಂಡ್ಸ್, ಇವಾಗ ನಮ್ಮ ಮನೇಲಿ ಇದೆಯಲ್ಲ ವಾಷಿಂಗ್ ಮಿಷಿನು, ಸೊ ಅದು ಯಾವಾಗ ತೊಗೊಂಡಿದ್ದು ಅಂದರೆ ನನ್ನ ಬಾಣಂತನದಲ್ಲಿ ತೊಗೊಂಡಿದ್ದು. ಅದು ನಾನು ಹಠ ಮಾಡಿ ನಮ್ಮ ಅಪ್ಪ ಅಮ್ಮ ಹತ್ರ ವಾಷಿಂಗ್ ಮಿಷಿನ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಕೇಳಿ ನಾನು ತರಿಸ್ಕೊಂಡಿದ್ದು. ಯಾಕೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಕೇಳಿ. ಸೊ ಈಗ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಬಂದಿದ್ದೀವಿ. ನನ್ನ ಮಗಳು ನಾನು ಎತ್ಕೊತೀನಿ ಬಾರೆ ಅಂದರೆ, ಇಲ್ಲ ಅಜ್ಜಿನೇ ಎತ್ಕೊಬೇಕು ಅಂದ್ಲು. ಸೊ ಫ್ರೆಂಡ್ಸ್, ಇವಾಗ ಕೊತ್ತಂಬರಿ ಬಿಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಎಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಬಿಟ್ರೆ ಒಂದು ಸ್ವಲ್ಪ ದಿನ ಜಾಸ್ತಿನೇ ಬಾಳಿಕೆ ಬರುತ್ತೆ ಅಂತ ಕೊತ್ತಂಬರಿ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ನಾನು ಮನೇಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ರು. ಸೊ ನಾನು ಮನೇಲಿ ಕೆಲಸ ಮಾಡಲ್ವಾ, ಸೊ ಇದೆಲ್ಲ ಏನು ಮನೆ ಕೆಲಸ ಅಲ್ವಾ.
ಸೊ ಹಿಂಗೆ ಹೇಳ್ತಾರಪ್ಪ ಕೆಲಸ ಮಾಡಲ್ಲ ಅಂತ. ನಾನು ಲಾಗ್ ನೋಡಿ ಗೊತ್ತಾಗುತ್ತೆ ನಾನು ಕೆಲಸ ಮಾಡ್ತೀನೋ ಇಲ್ಲೋ ಅಂತ ಅಂದ್ಬಿಟ್ಟು. ಮಗು ಇರೋ ಕಾರಣಕ್ಕೆ ನಾನು ಮಗುನ ಜಾಸ್ತಿ ನೋಡ್ಕೊಳ್ತೀನಿ. ಹಾಗೆ ಮನೇಲಿ ನಾನೊಬ್ಬಳೇ, ನಾನು ನನ್ನ ಗಂಡ ಮಗು ಇಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮನೂ ಇರೋದ್ರಿಂದ ಅವರು ಕೆಲಸ ಮಾಡ್ತಾರೆ, ಬೇಡ ಅಂದರೂ ಮಾಡ್ತಾರೆ. ಅಮ್ಮ ಕಸ ಗುಡಿಸೋದು, ಮತ್ತು ಅವ್ರದ್ದು ರೂಮೆಲ್ಲ ಕ್ಲೀನಾಗಿ ಇಟ್ಕೊಳ್ಳೋದು, ಮತ್ತು ನಮ್ಮ ಬಟ್ಟೆ ಒಣಗಾಕಬೇಕು ಅಂದರೆ ಬಟ್ಟೆ ಒಣಗಾಕೋದು. ಸೊ ಈ ಥರ ಎಲ್ಲ ಪಾತ್ರೆ ತೊಳೆದು ಒಂದೊಂದ್ಸರಿ ಅಮ್ಮನೇ ಬೇಡ ಅಂದರೂ ಮಾಡಿಬಿಡ್ತಾರೆ. ಅಪ್ಪ ತರಕಾರಿ ಎಲ್ಲ ಹಚ್ಕೊಟ್ಬಿಡ್ತಾರೆ. ಸೊ ನನಗೆ ಕೆಲಸ ಕಡಿಮೆನೇ, ಯಾಕಂದರೆ ಜೊತೆಗೆ ಅಪ್ಪ ಅಮ್ಮ ಇದ್ದಾರೆ. ನಿಮ್ಮ ಜೊತೆಗೂ ನಿಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ನಿಮಗೂ ಕೆಲಸ ಕಡಿಮೆ ಆಗ್ತಾಯಿತ್ತು. ಸೊ ನನಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಮದುವೆ ಆದಮೇಲೆ ನನ್ನ ಜೊತೆ ಅಪ್ಪ ಅಮ್ಮ ಇದ್ದಾರೆ, ಅವರು ನನಗೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ನಂಗೆ ಅಷ್ಟು ಕೆಲಸ ಇರಲ್ಲ, ಆದರೂ ಕೂಡ ಕೆಲಸ ಮಾಡೋದನ್ನ ನಾನು ಇನ್ಮೇಲೆ ಶೇರ್ ಮಾಡ್ಕೊತೀನಿ. ಸೊ ಯಾಕಂತಂದರೆ ನಾನು ತೋರಿಸಿದ್ದೇ ರೊಟೀನ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡೋದೆಲ್ಲ ತೋರಿಸ್ತಿರ್ಲಿಲ್ಲ. ಹಾಗೆ ವ್ಯೂಸ್ ನೋಡಿಬಿಟ್ಟು ಏನಕ್ಕೆ ವ್ಯೂಸೇ ಬರ್ತಾಯಿಲ್ಲ, ನಾವೆಲ್ಲ ಕೆಲಸ ಮಾಡೋದು ಏನು ತೋರಿಸೋದು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ನೀವು ಕೆಲಸನೇ ಮಾಡ್ತೀರಾ ಅಂತ ಅಂದ್ಕೊಂಡ್ರಲ್ಲ, ಸೊ ಅದಕ್ಕೆ ಇನ್ಮೇಲೆ ಜಾಸ್ತಿ ಕೆಲಸ ಮಾಡೋದನ್ನ ತೋರಿಸ್ತೀನಿ. ನಾನು ಕೆಲಸ ಮಾಡೋದನ್ನೆಲ್ಲ ತೋರಿಸ್ತೀನಿ. ಈಗ ಪಾಪನ ಅಂಗನವಾಡಿಗೆ ಹಾಕಿರೋದ್ರಿಂದ ಸೊ ಅಂಗನವಾಡಿಯಲ್ಲಿ ಇರ್ತಾಳಲ್ಲ, ಸೊ ನಂಗೆ ಇನ್ನೂ ಟೈಮ್ ಆಗುತ್ತೆ. ಸೊ ಅವ್ರಿಗೆ ಯಾರಿಗೂ ಏನೂ ಮಾಡೋಕ್ಕೆ ಹೋಗಬೇಡಿ, ಇವಾಗ ನಾನು ಫ್ರೀಯಾಗಿರ್ತೀನಿ, ನಾನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. 1-2 ದಿನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಎಲ್ಲ ಕೆಲಸ ನಾನೇ ಮಾಡೋಕ್ಕೆ. ಇನ್ಮೇಲೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ. ಸೊ ನಿಜ ಹೇಳ್ಬೇಕಂದ್ರೆ ನಾನು ಕೆಲಸ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಬಟ್ ಅದು ಅತಿಯಾಗಿ ತೋರಿಸ್ಕೊಳ್ಳಲ್ಲ. ಸೊ ಎಲ್ಲರೂ ತೋರಿಸ್ಕೊಳ್ಳೋದ್ರಿಂದಲೇ ಮೋಸ್ಟ್ಲಿ ಜಾಸ್ತಿ ವ್ಯೂಸ್ ಬರ್ತಾಯಿದ್ದೇನೋ ಅವ್ರಿಗೆ, ನನಗೆ ಗೊತ್ತಿಲ್ಲ. ಸೊ ನಾನು ಇನ್ಮೇಲೆ ಡೈಲಿ ರೊಟೀನ್ ನಾನು ಏನೇನು ಮಾಡ್ತೀನೋ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಕೊತ್ತಂಬರಿ ಬಿಡಿಸ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡೆ. ಫ್ರಿಜ್ಜಲ್ಲಿ ಇಡಕ್ಕೆ ಹೋದಾಗ ಇನ್ನೊಂದು ಕವರ್ ಇತ್ತು, ಏನಪ್ಪ ಇದೆ ಅದರಲ್ಲಿ ಅಂದರೆ ಇನ್ನೊಂದು ಕಟ್ಟಿತ್ತು ಕೊತ್ತಂಬರಿ. ಅದು ನೋಡಿ ಶಾಕ್ ಆಯಿತು. ಮತ್ತು ಆಮೇಲೆ ಅದನ್ನು ಬಿಡಿಸ್ಕೊಂಡೆ. ಸೊ ಸೊಪ್ಪಿಗೆ ಬೇಯಿಸೋಕೆ ಇಟ್ಟಿದ್ದೆ. ಈಗ ನಾನು ಎಲ್ಲ ತರಕಾರಿಗಳನ್ನ ಹಚ್ಕೊಂಡು ಸೊಪ್ಪು ಸಾಂಬಾರು ಕೂಡ ಮಾಡಿಕೊಂಡೆ. ಏನಿಲ್ಲ, ಮಿಕ್ಸಿಗೆ ಟೊಮೊಟೊ, ಕೊಬ್ಬರಿ, ಸಾಂಬಾರು ಪೌಡರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸೊ ಒಗ್ಗರಣೆ ಹಾಕಿ ಸೊಪ್ಪನ್ನೆಲ್ಲ ಬೇಳೆ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗೋಯ್ತು. ಸೊ ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟ್ ಆಯ್ತಲ್ವಾ, ಸೊ ಅಡುಗೆ ಮನೆ ಕ್ಲೀನ್ ಮಾಡೋದು ದೊಡ್ಡ ಕೆಲಸ. ಸೊ ಏನೇನು ಫ್ರಿಜ್ಜಲ್ಲಿ ಎತ್ತಿಡಬೇಕು ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಏನೇನು ಪಾತ್ರೆಗಳು ತೊಳೆಯೋಕೆ ಹಾಕಬೇಕೋ ಅದನ್ನೆಲ್ಲ ಪಾತ್ರೆಗಳು ತೊಳೆಯೋಕೆ ಹಾಕ್ಬಿಡ್ತೀನಿ. ಆಮೇಲೆ ಅಡುಗೆ ಮಾಡಿರೋದನ್ನೆಲ್ಲ ಕ್ಲೀನಾಗಿ ಸ್ಟವ್ ಮೇಲೆ ಎತ್ತಿಡ್ತೀನಿ. ಆಮೇಲೆ ಕಟ್ಟನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಇಷ್ಟೇ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದು. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಸರಿ ಸ್ಟವ್ ಒರೆಸ್ಬಿಟ್ಟು ಕಟ್ಟೆನೆಲ್ಲ ಕ್ಲೀನಾಗಿ ಒರೆಸಿಟ್ಬಿಟ್ಟು ಸಿಂಕಲ್ಲಿ ಕ್ಲೀನಾಗಿ ಕೈ ತೊಳ್ಕೊಂಬಿಟ್ಟು ದಬ್ಬಾಕೊಂಡು ಹೋಗೋದು. ಇವಾಗ ಚಳಿ ಇರೋದಕ್ಕೆ ಅಷ್ಟೊಂದು ಸಿಂಕಲ್ಲಿ ಏನಾದರೂ ಪಾತ್ರೆ ಇತ್ತು ಅಂದರೆ ತೊಳ್ಕೊಳ್ಳಲ್ಲ, ಬೆಳಗ್ಗೆ ತೊಳ್ಕೊತೀನಿ. ಇಲ್ಲ ಅಂತಂದರೆ ಕಡಿಮೆ ಇತ್ತು ಅಂದರೆ ತೊಳೆದ್ಬಿಡ್ತೀನಿ, ಚಳಿ ಏನಿಲ್ಲ ಅಂತಂದರೆ. ಸೊ ನಂಗೊಂದು ಸ್ವಲ್ಪ ತಣ್ಣೀರಲ್ಲಿ ಕೈ ಇಟ್ಟರು ಅಷ್ಟೇ ನನಗೆ ಮೂಗು ಕಟ್ಬಿಡುತ್ತೆ, ನೆಗಡಿ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ನನ್ನ ಬಾಣಂತನದಲ್ಲಿ ಯಾಕೆ ನಾನು ವಾಷಿಂಗ್ ಮಿಷಿನ್ ಹಠ ಮಾಡಿ ನಮ್ಮ ಅಪ್ಪ ಅಮ್ಮನ ಕೈಯಿಂದ ವಾಷಿಂಗ್ ಮಿಷಿನ್ ತರಿಸ್ದೆ ಅಂತ ಹೇಳ್ತೀನಿ. ಬಾಣಂತನದಲ್ಲಿ ನಾನು ರೆಸ್ಟ್ ತೊಗೊಬೇಕಿತ್ತು, ಹಾಗೆ ಮಗು ನೋಡ್ಕೊಬೇಕಿತ್ತಲ್ವಾ. ಸೊ ಯಾವುದೇ ಕೆಲಸ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾವುದೇ ಬಾಣಂತಿಯು ಯಾವ ಕೆಲಸನೂ ಮಾಡಲ್ಲ. ಆ ಟೈಮಲ್ಲಿ ನನ್ನ ಬಟ್ಟೆಗಳು, ಪಾಪು ಬಟ್ಟೆಗಳು, ನನ್ನ ಹಸ್ಬೆಂಡ್ ಬಟ್ಟೆಗಳು ಎಲ್ಲ ಇರ್ತಾಯಿತ್ತಲ್ಲ, ಒಗೆಯೋರು ಯಾರು? ನಮ್ಮ ಅಪ್ಪ ಕೈಲಿ ಒಗೆಯೋಕ್ಕಾಗಲ್ಲ, ಒಗೆಯಲ್ಲ ಅವರು ಒಗಿಲೂಬಾರ್ದು ಬಿಡಿ. ಅಮ್ಮ ಅಷ್ಟು ಬಟ್ಟೆಗಳು ನನ್ನ ಕೈಯಲ್ಲಿ ಒಬ್ಬಳ ಕೈಲೇ ಒಗೆಯೋಕ್ಕಾಗಲ್ಲ ಅಂತಾಯಿದ್ರು. ಸೊ ಆಗ ನನ್ನ ಬಾಣಂತನದಲ್ಲಿ ನನ್ನ ಹಸ್ಬೆಂಡೇ ನನ್ನ ಬಟ್ಟೆಗಳು, ಅವ್ರ ಬಟ್ಟೆಗಳು, ಮತ್ತು ಪಾಪು ಬಟ್ಟೆಗಳು, ಅಪ್ಪನ ಬಟ್ಟೆಗಳು ಎಲ್ಲ ಬಟ್ಟೆಗಳ್ನ ಒಗಿತಾಯಿದ್ರು. ನಂಗೆ ಅದು ನೋಡಿ ಎಷ್ಟು ಸಂಕಟ ಆಯ್ತು ಅಂದರೆ, ಇಲ್ಲ ನನ್ನ ಗಂಡ ಅಷ್ಟು ಕಷ್ಟಪಡಬೇಕಾಗಿಲ್ಲ. ಯಾಕಂದರೆ ಅವಾಗ ಅಲ್ಲಿ ಸಿಟಿಯಲ್ಲಿದ್ದಾಗ ನಮ್ಮ ಮನೇಲಿ ಇದ್ದಿದ್ದು. ಸೊ ಅವರು ಈ ಕೆಲಸ ಮಾಡಿದ್ರೆ ನನಗಿಷ್ಟ ಆಗ್ತಿರ್ಲಿಲ್ಲ. ಸೊ ಅವರು ಊರು ಬಿಟ್ಟು, ಅವ್ರ ಸ್ವಂತ ಮನೆ ಬಿಟ್ಟು, ತಮ್ಮನ ಬಿಟ್ಟು, ಅವ್ರ ರಿಲೇಟಿವ್ಸ್ ಎಲ್ಲರನ್ನೂ ಬಿಟ್ಟು ನನಗೋಸ್ಕರ ನನ್ನ ಮದುವೆ ಆಗಿಬಿಟ್ಟು ಸಿಟಿಯಲ್ಲಿ ನನಗೋಸ್ಕರ ನಮ್ಮ ಜೊತೆನೇ ಇದ್ದವರು, ಅವ್ರಿಗೆ ಈ ಥರ ಎಲ್ಲ ವರ್ಕ್ ಕೊಡೋದು ನನಗೆ ಇಷ್ಟನೇ ಆಗ್ತಾಯಿರ್ಲಿಲ್ಲ. ಸೊ ಅವಾಗ ಬೇಡ, ನನ್ನ ಗಂಡ ಕಷ್ಟಪಡೋದು ಬೇಡ, ಅವರು ಇಲ್ಲಿ ಬಂದು ನನಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡೋದು ನನಗೆ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹತ್ರ ಹಠ ಮಾಡಿ ವಾಷಿಂಗ್ ಮಿಷಿನ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ನಾನು ವಾಷಿಂಗ್ ಮಿಷಿನ್ ತರಿಸ್ಕೊಂಡೆ ನನ್ನ ಹಸ್ಬೆಂಡ್ಗೋಸ್ಕರ. ಸೊ ವಾಷಿಂಗ್ ಮಿಷಿನ್ ಬಂದಮೇಲೆ ಎಷ್ಟೋ ಈಸಿ, ಇವಾಗವರೆಗೂ ನಮ್ಗೆ ಎಷ್ಟೋ ಅನುಕೂಲ ಆಯಿತು ಬಟ್ಟೆಗಳು ಒಗೆಯೋಕ್ಕೆ. ಯಾಕಂತಂದರೆ ನಾವು
ಹಾಗೆ ಒಂದಿನ ಹಾಕ್ಕೊಂಡಿರೋ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀವಿ. ಸೊ ವಾಷಿಂಗ್ ಮಿಷಿನ್ ಇರಲಿಲ್ಲ ಅಂದಿದ್ರೆ ಇವತ್ತಿಗೂ ಕೂಡ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಮಗು ನೋಡ್ಕೊಳ್ಳೋದಲ್ದಿರ ಆ ಟೈಮಲ್ಲಿ ಅವಳನ್ನ ಸುಧಾರಿಸ್ಕೊಂಡು ಅವಳು ಮಲಗಿದ್ದಾಗ ಬಟ್ಟೆ ಒಗಿಬೇಕು, ಆಮೇಲೆ ಬಟ್ಟೆ ಒಣಗಿ ಹಾಕಬೇಕು ಅಂದರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ವಾಷಿಂಗ್ ಮಿಷಿನ್ಗಂತೂ ಜಾಸ್ತಿ ಬಟ್ಟೆಗಳು ಬೀಳುತ್ತೆ. ಅದಕ್ಕೆ ಒಂದೊಂದು ಸರಿ ಅಂತೂ ದಿನಕ್ಕೆ 2-3 ಸರಿ ಹಾಕಿರ್ತೀವಿ ವಾಷಿಂಗ್ ಮಿಷಿನ್ಗೆ, ಬೆಡ್ಶೀಟು ಅವೆಲ್ಲ ಹಾಕೋದಿತ್ತು ಅಂದಾಗ. ಸೊ ಈ ರೀತಿ ನಾವು ವಾಷಿಂಗ್ ಮಿಷಿನ್ ತಗೊಂಡಿದ್ದು. ಏನು ಅಂತಂದರೆ ಅವಾಗ ತಗೊಂಡಿರೋದು 3 ವರ್ಷ ಆಯಿತು. ವಾಷಿಂಗ್ ಮಿಷಿನು ತುಂಬ ಚೆನ್ನಾಗಿದೆ. ಸೊ ಅದೊಂದು ಖುಷಿ ವಿಚಾರ. ಸೊ ಇದೊಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಅದಕ್ಕೆ ಶೇರ್ ಮಾಡಿಕೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದೆಯಾ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.